ಎರಡನೇದು ಚುನಾವಣೆ ವಿಚಾರವಾಗಿ ಹೇಳಬೇಕಪ್ಪ ಅಂತ ಹೇಳಿದರೆ ನನ್ನ ಕಡೆಯಿಂದ ಎಷ್ಟು ಆಗ್ತೈತಿ ಅಷ್ಟು ಜನಕ್ಕೆ ವಾಪಸ್ ತಗೊಳ್ಳೋಕ್ಕೂ ಪ್ರಯತ್ನ ಮಾಡಿಸಿ ವಾಪಸ್ ತಗ್ಸಿದ್ದೀನಿ. ಇನ್ನೂ ಸ್ವಲ್ಪ ಜನ ಮೈದಾನಾಗೆ ಇನ್ನೂ 3-4 ಜನ 5-6 7-8 ಜನ ಇದ್ದಾರೆ. ಅವರಲ್ಲೇನೂ ಮಾತಾಡ್ತಾ ಇದ್ದೀನಿ, ತಕ್ಕೊಡ್ರಪ್ಪ ಇವೆಲ್ಲ ಸರಿ ಹೋಗಂಗಿಲ್ಲ, ಯಾಕೆ ಸುಮ್ಮನೆ ಇದು ಮಾಡ್ತೀರಿ, ಒಂದು ಸೆಕ್ಯುಲರ್ ಪಾರ್ಟಿ ನಮ್ಮದು, ಅವ್ರಿಗೆ ನಾವು ಇದು ಮಾಡಬೇಕು, ಅದಕ್ಕೆ ಅದು ನಿಮ್ಮ ಒಂದು ರಾಂಗ್ ಸ್ಟೆಪ್ಪಿಂದ ಏನಾದ್ರು ತೊಂದರೆ ಆಗ್ತವೆ ಅಂತ ಹೇಳ್ತಾ ಇದ್ದೀವಿ. ನನ್ನ ಕಡೆಯಿಂದ ಏನಾಗ್ತಿದೆ ಅದು ಮಾಡ್ತಾಯಿದ್ದೀವಿ. ಆದರೆ ಸ್ವಲ್ಪ ಜನ ಒಂದು ಡ್ಯೂಟಿ ಮಾಡ್ಕೊಂಬಿಟ್ಟಿದ್ದಾರೆ, ನಮ್ಗೆ ಹೆಂಗೆ ವಿರೋಧ ಮಾಡಬೇಕು, ನಮ್ಮ ಬಗ್ಗೆ ಹೆಂಗೆ ಮಾತಾಡಬೇಕು, ನಮಗೆ ಹೆಂಗೆ ಅಪಪ್ರಚಾರ ಮಾಡಿ ಇವ್ರಿಗೆ ಹೆಂಗೆ ಅಲ್ಲಿ ಹೈಕಮಾಂಡ್ನಲ್ಲಿ ಇದು ಮಾಡಬೇಕಂತ ನಮ್ಮ KPCC ಅಧ್ಯಕ್ಷರಿಗೆ ಭಾಳ ಜನ ಹೇಳಿದ್ರಂತೆ. ನನಗೆ ನಿನ್ನೆ KPCC ಅಧ್ಯಕ್ಷರು ಫೋನ್ ಮಾಡಿದರು, ಮನೆಗೆ ಬರ್ತೀವಂತ. ನಾನು ಮಕ್ಕಂಡಿದ್ದೆ ಆ ಟೈಮ್ನಲ್ಲಿ, ಆರೋಗ್ಯ ಸರಿ ಇಲ್ಲ ಅಂತ. ಇಲ್ಲಪ್ಪ ನೀನೊಂದು ಪತ್ರಿಕಾಗೋಷ್ಠಿ ಮಾಡಿ ಹೇಳಂತೇಳಿ ಹೇಳ್ತಾಯಿದ್ದೀನಿ ಸರ್ ಅಂತ ಹೇಳಿದೆ. ಅದಕ್ಕೆ ಇವತ್ತು ಪತ್ರಿಕಾಗೋಷ್ಠಿನೂ ಮಾಡ್ತಾಯಿದ್ದೀನಿ. ಆದಷ್ಟು ಇದು ಪ್ರಚಾರ ಕಾರ್ಯಕ್ರಮ ನಮ್ಮದು ಭಾಳ ಚೆನ್ನಾಗೇ ನಡೀತಾ ಇದೆ. ಏನು ಅದರಲ್ಲಿ ಒಳ್ಳೆಯ ವಿಚಾರ ಇಲ್ಲ. ನಮ್ಮ ಕಡೆಯಿಂದ ಏನಾಗ್ತಿದ್ವಿ, ನಾವು ಯಾವುದೇ ಕಾರಣಕ್ಕೆ ತಪ್ಪದೆ ನಾವು ಪಕ್ಷಕ್ಕೆ ದುಡಿತಾಯಿದ್ವಿ, ಮಾಡ್ತೀವಿ. ಪಕ್ಷಕ್ಕೆ ದ್ರೋಹ ಬಗೆಯುವಂಥ ಕೆಲಸ ಒಂದು ಮಾಡಿಲ್ಲ, ಮಾಡೋಂಗೂ ಇಲ್ಲ. ನಿಮ್ಗೆ ಯಾವ್ದಾರ ಒಂದು ಅನಿಸಿದ್ದಲ್ಲಿ ನೀವು ಹೇಳಿದರೆ ನಾನು ಕೇಳ್ಕೊತೀನಿ ಆ ವಿಚಾರದಲ್ಲಿ. ಯಾಕಂದರೆ ಇವತ್ತಿಗೆ ಆಲ್ರೆಡಿ ಇದು ಕ್ಯಾಂಪೇನ್ ಶುರುವಾಗಿ 7-8 ತಿಂಗಳು ಆಗಿತ್ತಾಗಲೇ ಸ್ಟಾರ್ಟ್ ಆಗಿದೆ. ಈಗ 3-4 ದಿನ ಉಳಿದಿರೋದೇ 3-4 ದಿನ. ಅದರಲ್ಲೂ ನಮ್ಮ ಈ ಪ್ರಯತ್ನ ಇದೆ. ಆದಷ್ಟು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಇದು ಪಕ್ಷ ದುಡಿಯೋಕ್ಕೆ ಕೆಲಸ ಮಾಡೋಣ ಅಂತ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಅದೇ ಇದು ಸ್ಪಷ್ಟೀಕರಣ ಕೊಡೋಣ ಅಂತಲೇ ನಿಮಗೆಲ್ಲ ಇವತ್ತು ಕರೆದಿದ್ದು. ನಾವು ಅದೇ ಇದೆ ಅಂತಾರೆ ಇವ್ರಿಗೆ ಕೊಡಬೇಕು ಅಂತಲೂ ನಮ್ಮ ಏನು ಇದು ಇಲ್ಲ. ಅದಕ್ಕೆ ನಮಗೇನಪ್ಪ ಅಹಿಂದ ವರ್ಗ ಇದವರೆಗೂ ನಾವು ಕೊಡ್ರಿ ಯಾರ್ಯಾರೊಬ್ಬರಿಗೆ. ನಾವು ಎಲ್ಲಿವರೆಗೆ ಹೇಳಿದ್ವಪ್ಪ ಅಂತ ಹೇಳಿದರೆ ಕುರುಬರಿಗೆ ಕೊಡ್ರಿ ಸಾಹೇಬ್ರೆ ಅಂತ ಮುಖ್ಯಮಂತ್ರಿ ಹತ್ರ ಹೇಳಿದ್ದೀವಿ. ಕುರುಬರಿಗೆ ಕೊಡ್ರಿ, ಬಂಜಿಗ ಪಂಚಮಶಾಲಿ ಸಮಾಜದವ್ರಿಗೆ ಕೊಡ್ರಿ, ನಮಗೆ ಏನಾರು ತಪ್ಪಿದ್ದಲ್ಲಿ ಯಾರಿಗೆ ಬೇಕಾದರೂ ಕೊಡ್ಬೋದು. ಒಂದು ಚೇಂಜ್ ಅಂತ ಆಗಲಿ ಅಂತ ನಾವು ಬಯಸಿದ್ದೆ ಅಷ್ಟೇ. ಮತ್ತೇನು ಬೇರೆ ನಮ್ಮ ಕಡೆಯಿಂದ ಏನಿಲ್ಲ. ನಮ್ಮ ಪಕ್ಷ ಗೆಲ್ಲೋದ್ರಲ್ಲಿ ಎರಡೇ ವಿಚಾರ ಇಲ್ಲ, ಯಾವುದೇ ಕಾರಣಕ್ಕೂ ಗೆಲ್ತಿದೆ. ನಾವೆಲ್ಲರೂ ನಮ್ಮ ಕಡೆಯಿಂದ ಎಷ್ಟು ಆಗ್ತಿದೆ ಅಷ್ಟೆಲ್ಲ ನಮ್ಮ ಸ್ನೇಹಿತರುಗಳು, ನಮ್ಮ ಎಲ್ಲ ಅಹಿಂದ ವರ್ಗದವರು, ನಮ್ಮ ಮುಖಂಡರುಗಳು, ಜಿಲ್ಲಾ ಎಲ್ಲ ಅಧ್ಯಕ್ಷರುಗಳು ಎಲ್ಲರೂ ಪ್ರಯತ್ನ ಮಾಡ್ತಾಯಿದ್ದೀವಿ. ಆದಷ್ಟು ಬೇಗನೆ ನಿಮಗೆ ಈ ಒಂದು ವಿಚಾರ ತಿಳಿಸೋಣ ಅಂಥೇಳಿ ನಾವು ಇವತ್ತು. ಯಾಕಂದರೆ ಆವಾಗ ನಿಮ್ಗೆ ಹೇಳಿದ್ವಿ, ನೀವು ಸಿಕ್ಕಿಲ್ಲ ಅಂದರೆ ಏನು ಮಾಡ್ತೀರಿ ಅಂತ ನಮಗೆ ಕೇಳಿದ್ರಿ ನೀವು ಆವಾಗ. ಅದಕ್ಕೆ ನಾನು ಇವತ್ತು ಹೇಳಕ್ಕೆ ಬಂದಿದ್ದೀವಿ. ಸಿಕ್ಕಿಲ್ಲ ಅಂದರೆ ನಾವು ಪಕ್ಷಕ್ಕೆ ದುಡಿತಾ ಇದ್ದೀವಿ, ಕೆಲಸ ಮಾಡ್ತಾಯಿದ್ದೀವಿ ಅಂತ ಹೇಳಕ್ಕೆ ಬಂದಿದ್ದೀವಿ. ಬಹಿರಂಗವಾಗಿ ಬರೋಕ್ಕೆ ಈಗೂ ನನಗೆ ಸರಿ ಇಲ್ಲ. ಹಾಂ ಅಲ್ಲ, ಆವಾಗ ನಾನು ಹಾಸ್ಪಿಟ್ಲಾಗೆ ನಾನು ಇದ್ರಾಗಿದ್ದೆ. ನನಗೆ ಆರೋಗ್ಯ ಸರಿ ಇಲ್ಲ, ವಿಚಿತ್ರ ಕೆಮ್ಮಿದೆ, ಒಂದು ಇದು ಜ್ವರ ಇದೆ ಏನು ರೀ. ಹಾಂ ಅದೂ ಆಯಿತು. ನನಗೆ ಯಾರು ಇವತ್ತು ತನಕ ಪ್ರಚಾರಕ್ಕೆ ಕರೆದಿಲ್ಲ. ನಿನ್ನೆ ಓನ್ಲಿ KPCC ಅಧ್ಯಕ್ಷರು ಮಾತ್ರ ಕರೆದಿದ್ದಾರೆ. ಅದಕ್ಕಿಂತ ಹಿಂದೆ ನಮ್ಮ ಹ್ಯಾರಿಸ್ ಅವರು ಇದ್ದಾರಲ್ಲ, ನಮ್ಮ ಬೆಂಗಳೂರು ಶಾಂತಿನಗರ MLA ಅವರು ಒಂದು ನನಗೆ ಫೋನ್ ಮಾಡಿ ಮಾತಾಡಿ ಬರಬೇಕು ಅಂತ ಹೇಳಿದರು. ನಾನು ಹಿಂಗಿದೆ, ನನ್ನ ಪರಿಸ್ಥಿತಿ ಹಿಂಗಿದೆ ಅಂತ ಅವ್ರು ಕೇಳಿದೆ. ಅದಾದಮೇಲೆ ನಿನ್ನೆ ಬೆಳಿಗ್ಗೆ KPCC ಅಧ್ಯಕ್ಷರು ಫೋನ್ ಮಾಡಿದರು.